ನಿನ್ನೆ ನಡೆದಿರುವಂತಹ ರಾಜಕೀಯ ಬೆಳವಣಿಗೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ವಾಪಸ್ ಬಂದಿದ್ದಾರೆ. ಈ ವಿಚಾರವಾಗಿ ಒಂದಷ್ಟು ಮಾತನಾಡೋದಕ್ಕೆ ಮಾಜಿ ಸಚಿವ ವಿ ಸೋಮಣ್ಣ ಅವರು ಟಿವಿನ ಜೊತೆಯಿದ್ದಾರೆ. ಸೋಮಣ್ಣ ಅವರೇ, ನಿನ್ನೆ ನಡೆದಂಥ ಬೆಳವಣಿಗೆ ನಿಮ್ಮ ಗಮನದಲ್ಲಿದೆ. ದೆಹಲಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಮತ್ತೆ ಬಿಜೆಪಿಗೆ ವಾಪಸ್ ಬಂದಿದ್ದಾರೆ. ಹೇಗೆ ನೋಡ್ತೀನಿ ನೀವು ಈ ಬೆಳವಣಿಗೆಯನ್ನು? ಮೊದಲಿಗೆ ನಾನು ಈ ದೇಶದ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ರಾಜ್ಯದ ಮಾಜಿ ಜನತೆಗೆ, ಈ ದೇಶದ ಹಿತೈಷಿಗಳಿಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಜಗದೀಶ್ ಶೆಟ್ಟರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥವರು. ಅವ್ರ ತಂದೆಯವರು, ಅವ್ರ ಕುಟುಂಬ, ಇಡೀ ಕುಟುಂಬ RSSನಿಂದ ಬಂದಂಥವರು. ಮತ್ತು ಸಂಘಟನೆ ಮುಖೇನ ಗುರುತಿಸ್ಕೊಂಡಂಥ ಕುಟುಂಬ ಅದು. ಯಾವುದೋ ಕಾರಣಾಂತರದಿಂದ ಹೋಗಿದ್ದರು. ಮತ್ತು ಅವರು ರಾಷ್ಟ್ರದ ನಮ್ಮ ನಾಯಕರುಗಳು ಅವರನ್ನು ಕರೆಸಿ ಮಾತನಾಡಿ ಇವತ್ತು ನಮ್ಮ ಪಕ್ಷಕ್ಕೆ ಮತ್ತೆ ವಾಪಸ್ ಬರೋದಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ಹೈಕಮಾಂಡ್ ತೀರ್ಮಾನವನ್ನು ನಾವು ಸ್ವಾಗತಿಸ್ತೀವಿ. ಶೆಟ್ಟರ್ ಅವರ ಮರುಸೇರ್ಪಡೆ ವಿಧಾನಸಭಾ ಚುನಾವಣೆಯಲ್ಲಿ ಲಿಂಗಾಯತ್ ಸಮುದಾಯ. ರಮೇಶ್ ಸರ್ಕಾರ್ ಫೋಟೋ ಸ್ಟುಡಿಯೋ ಬಿಸ್ನೆಸ್ ನಿಂದ ವರ್ಷಕ್ಕೆ 2 ಕೋಟಿ ಟರ್ನ್ ಓವರ್ ಮಾಡ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಪಕ್ಷ ದೂರ ಸರಿದಿತ್ತು ಅನ್ನುವಂತಹ ಮಾತೇನಿತ್ತು, ಅದನ್ನ ಸರಿಪಡಿಸಿಕೊಳ್ಳುವಂತ ಪ್ರಯತ್ನ ಅಂತ ಅನ್ಸುತ್ತೆ. ಇಶ್ಯೂಸ್ ಮೇಲೆ ಎಲೆಕ್ಷನ್ ಆಯಿತು. ಇವತ್ತಿನ ಇಶ್ಯೂ, ಈ ದೇಶಕ್ಕೆ ಒಬ್ಬ ದೊಡ್ಡ ನಾಯಕ ಬೇಕು. ಯಾರು ದೊಡ್ಡ ನಾಯಕ ಅನ್ನೋದು ಜನ ಈಗಾಗಲೇ ಭಾರತ ದೇಶದ 142 ಕೋಟಿ ಜನನು ತೀರ್ಮಾನ ಮಾಡಿದ್ದಾರೆ. ಈ ದೇಶ ಯಾರ ಮುಖೇನ ಅಭಿವೃದ್ಧಿ ಆಗಬೇಕು ಅನ್ನೋದಕ್ಕೆ ಜನರ ಸಂಕಲ್ಪ ಈಗಾಗಲೇ ಒಂದು ಹಂತಕ್ಕೆ ಬಂದಿದೆ. ಆಗಿರೋದ್ರಿಂದ ಒಂದು ಜಾತಿ, ಒಂದು ಕುಲ, ಒಂದು ಭಾಷೆ ಅನ್ನೋದಕ್ಕಿಂತ ಹೆಚ್ಚಾಗಿ ಭಾರತದ ಇತಿಹಾಸದಲ್ಲಿ ಸುವರ್ಣ ಯುಗದಲ್ಲಿ ಬರೀದೇ ಇರ್ತಕ್ಕಂಥ ಒಂದು ಸಂದರ್ಭ, ಸನ್ನಿವೇಶ ಇವತ್ತು 22ನೇ ತಾರೀಕು ಏನು ರಾಷ್ಟ್ರಕ್ಕೆ ರಾಮ ಮಂದಿರವನ್ನು ಅಯೋಧ್ಯೆಯಲ್ಲಿ ಲೋಕಾರ್ಪಣೆ ಮಾಡಿದ್ರು, ಇದು ಆಗ್ತದೆ ಅನ್ನೋ ಕನಸಾಗಿತ್ತು. 5-6 ತಲೆಮಾರುಗಳ ಒಂದು ದೊಡ್ಡ ಇತಿಹಾಸಗಳಿದ್ದು. ಅಂಥದ್ದನ್ನೇ ದೇಶ ಮಾಡ್ಬೋದು. ಈ ದೇಶಕ್ಕಿಂತ ದೊಡ್ಡವರು ನಾವ್ಯಾರೂ ಇಲ್ಲ. ಈ ದೇಶದ ಅಖಂಡತೆಯಲ್ಲಿ ನಾವೆಲ್ಲರೂ ಕೂಡ ಒಂದು ಸಣ್ಣ ಅಳಿಲು ಸೇವೆ ಎನ್ನುವ ಒಂದು ಮನೋಭಾವನೆಯಿಂದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 11 ದಿನಗಳ ಕಾಲ ವ್ರತ ಮಾಡಿ ಪ್ರಾಯಶಃ ಇಂಥ ಒಂದು ದೊಡ್ಡ ಕೆಲಸವನ್ನು ಮಾಡುವಾಗ ಜಗದೀಶ್ ಶೆಟ್ಟರ್ ಅವರು, ನಾವಿರ್ಬೋದು, ಬೇರೆ ಬೇರೆಯವರು ಇರ್ಬೋದು, ಎಲ್ಲರೂ ಕೂಡ ದೇಶದ ಬಗ್ಗೆ ಚಿಂತಕರಾಗಿದ್ದಾರೆ. ಅವರೆಲ್ಲರೂ ತೀರ್ಮಾನ ಮಾಡ್ತಾರೆ. ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಜಾತಿ ಮತ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ದೇಶದ ಹಿತ, ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿ, ಈ ದೇಶ ಮೊದಲನೇ ಸ್ಥಾನಕ್ಕೆ, ಅಭಿವೃದ್ಧಿಯಲ್ಲಿ ಮೊದಲನೇ ಸ್ಥಾನಕ್ಕೆ ಕೊಂಡೊಯ್ತಕ್ಕಂಥದ್ದಕ್ಕೆ ನರೇಂದ್ರ ಮೋದಿಯವರ ನಾಯಕತ್ವ ಭಾರಿ ಮುಖ್ಯ ಅನ್ನೋದು ತೀರ್ಮಾನ ಮಾಡಿ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಮತ್ತೆ ನಮ್ಮ ಪಕ್ಷಕ್ಕೆ ವಾಪಸ್ಸಾಗಿದ್ದಾರೆ.